ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್. ಬನ್ನಿ 30 ಸುದ್ದಿಗಳನ್ನು ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯೋದಕ್ಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ದಿನಕ್ಕೆ 10,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಕೋರ್ಟ್ ಆದೇಶ ನೀಡಿದೆ. ನಮ್ಮಲ್ಲೇ ಮಳೆ ಕಡಿಮೆ ಆಗಿರುವುದರಿಂದ ಸ್ವಲ್ಪ ನೀರು ಬಿಟ್ಟಿದ್ದೇವೆ. ಆದರೆ ತಮಿಳುನಾಡು ಸರ್ಕಾರಕ್ಕೆ ಸಮಾಧಾನ ಇಲ್ಲ. ಕುಮಾರಸ್ವಾಮಿ ಸರ್ವಪಕ್ಷ ಸಭೆ ಕರೀರಿ ಅಂತ ಹೇಳಿದ್ದಾರೆ. ಸಭೆ ಕರೀತೇವೆ. ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ನೀರು ಬಿಟ್ಟಿದ್ದಾರೆ. ಇದು ರಾಜಕೀಯ ಮಾಡೋ ಸಮಯ ಅಲ್ಲ ಅಂದ್ರು. ಕಾವೇರಿ ನೀರು ವಿಚಾರದಲ್ಲಿ ಈಗಾಗಲೇ ನಮಗೆ ಮಳೆ ಭಾಳ ಕಡಿಮೆ ಆಗಿದೆ. ಕೋರ್ಟಿಂದ ದಿನ 10,000 ಕ್ಯೂಸಿಕ್ ನೀರು ಬಿಡಬೇಕು 15 ದಿನ ಅಂತ ಆದೇಶ ಕೊಟ್ಟಿದೆ. ನಾವು ಪ್ರಾರಂಭದಲ್ಲಿ ಸ್ವಲ್ಪ ನೀರು ಬಿಟ್ಟಿದ್ದೇವೆ, ಆದರೆ ಅವ್ರಿಗೆ ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮಲ್ಲೂ ನೀರಿಲ್ಲ. ಆದೇಶ ಕೊಟ್ಟಿದೆ 15 ದಿನ ಬಿಡಬೇಕು 10,000 ಕ್ಯೂಸಿಕ್ ಅಂತ, ಅದನ್ನು ರೀಕನ್ಸಿಡರ್ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಪಾರ್ಟಿ ಮೀಟಿಂಗ್ ಕೇಳಿದ್ರೆ ತಪ್ಪೇನಿಲ್ಲ. ನಾವು ಕರಿಬೇಕು ಅಂತ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬರೆದಿದ್ದಾರೆ ಒಂದು ಪತ್ರನ, ನೀವು ನೀರು ಬಿಡಲೇಬಿಡಿ ಅಂತ. ಹಿಂದೆ ಅವ್ರ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಬೇಕಾದಷ್ಟು ನೀರುಗಳನ್ನು ಇಂಥ ಡಿಸ್ಟ್ರೆಸ್ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗೂ ಬಿಟ್ಟಿದ್ದಾರೆ. ಯಾವ ಟೈಮಲ್ಲಿ ಏನೇನು ಬಿಟ್ಟಿದ್ದಾರೆ ಅಂತ ಅದನ್ನೆಲ್ಲ ನಾನು ರಾಜಕಾರಣ ಮಾಡ್ತೇನೆ. ಇನ್ನು ಕಾವೇರಿ ನೀರು ಬಿಟ್ಟಿದ್ದಕ್ಕೆ ಕಾಂಗ್ರೆಸ್ನ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್, ತಮಿಳುನಾಡಿಗೆ ನೀರು ಬಿಟ್ಟಿದ್ದು ಸರಿಯಲ್ಲ ಅಂದಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸ್ತಾ ಇರೋದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ನಮ್ಮ ರೈತರಿಗೆ ನೀರಿಲ್ಲ, ಇದು ಸಂಕಷ್ಟದ ಪರಿಸ್ಥಿತಿ. ಈ ಕೂಡಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಈಗ ತಮಿಳುನಾಡಿಗೆ ಹರಿತಾ ಇರೋ ನೀರನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತೀನಿ. ತಮಿಳುನಾಡಿಗೆ ಕಾಂಗ್ರೆಸ್ನಲ್ಲಿ 2.5 ವರ್ಷದ ಬಳಿಕ ಹಿರಿಯರು ಸಚಿವ ಸ್ಥಾನ ಬಿಟ್ಕೊಡಬೇಕು ಅಂತ ಹೇಳಿದ್ದು ಸಚಿವ ಮುನಿಯಪ್ಪ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಜಿ ಪರಮೇಶ್ವರ್, ಮುನಿಯಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ನಾನು ಯಾಕೆ ಮಂತ್ರಿಗಿರಿ ಬಿಡ್ಲಿ ಅಂತ ಕೌಂಟರ್ ಕೊಟ್ಟರು. ಇಲ್ಲಿವರೆಗೂ ಸಚಿವರೇ ಆಗದೇ ಇರುವಂಥಷ್ಟು ಸಾಕಷ್ಟು ಜನ ಇದ್ದಾರೆ, ಹಿರಿಯರಿದ್ದಾರೆ. ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿದ್ದೆ. ನಾವು ಕೂಡ ನನ್ನೂ ಸೇರಿಸಿ ಎಲ್ಲರಿಗೂ ಸಮಾಧಾನ ಮಾಡಿದೆ. ಯಾಕಂದರೆ ಎಲ್ಲ ಕಷ್ಟಪಟ್ಟು ಗೆದ್ದು ಬಂದಿರ್ತಾರೆ, ಡ್ಯೂಟಿ ಮಾಡಿರ್ತಾರೆ ಪಾರ್ಟಿಯಲ್ಲಿ. ಇಲ್ಲಿ ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ ಅಂತ ಭಾವಿಸ್ಕೊಳ್ತಾರೆ. ತಪ್ಪೇನಿಲ್ಲ, ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನಂದು ಸಹಮತ ಇಲ್ಲ. ನಾನು ಯಾಕೆ 2.5 ವರ್ಷಕ್ಕೆ ಬಿಟ್ಕೊಡ್ಬೇಕು? ಅವರೇ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಬಿಟ್ಕೊಡ್ಬೇಕು, ನಾವು ಈ ಹಿಂದೆ ಬಿಟ್ಕೊಟ್ಟಿದ್ವಿ. ಈ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಮಾತ್ರ ಪ್ರಸ್ತುತ, ಬೇರೆ ಯಾರೇ ಹೇಳಿಕೆಯೂ ಕೂಡ ನಡೆಯಲ್ಲ ಅಂತ ಹೇಳಿದ್ದಾರೆ. ನಿರ್ಧಾರ ಅಂತಿಮ. ಪಕ್ಷ ಇಲ್ಲ, ನೀವೆಲ್ಲರೂ ಬಿಟ್ಟು ನೀವು ಪಕ್ಷದ ಕೆಲಸಕ್ಕೆ ತೊಡಗಿಸ್ಕೋಬೇಕಂದ್ರೆ ಎಲ್ಲರೂ ಅದ್ರಿಗೆ ಬದ್ಧರಾಗಬೇಕು. ಮುನಿಯಪ್ಪ ಅವರು ಬದ್ಧರಾಗಬೇಕಾಗ್ತದೆ, ನಾನು ಬದ್ಧನಾಗಬೇಕಾಗ್ತದೆ. ಪಕ್ಷ ಕಟ್ಟಲಿಕ್ಕೆ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಎಲ್ಲರೂ ಅದಕ್ಕೆ ಬದ್ಧರಾಗಿರ್ತೇವೆ. ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಪಾರ್ಟಿ ಲೈನ್ ಏನು ಹೇಳುತ್ತೆ ಅದೇ ಫೈನಲ್. ಅರೆ 100%. ಯಾಕೆ ಅದರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ಕೆರಡಿ ಕೆಂಡವಾಗಿದ್ದಾರೆ. ಕುಮಾರಸ್ವಾಮಿಗೆ ವ್ಯವಹಾರ ಬೇಕಾದಾಗ ನೈಸ್ ರಸ್ತೆ ಬೇಕಿತ್ತು, ಈಗ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ನೈಸ್ ರಸ್ತೆ ವಿರುದ್ಧ ಮಾತನಾಡ್ತಿದ್ದಾರೆ. ಚುನಾವಣೆಯಲ್ಲಿ ನಾವು ಕೊಟ್ಟ ಭರವಸೆಗಳನ್ನ ಈಗ ಈಡೇರಿಸ್ತಾ ಇದ್ದೇವೆ, ಹೀಗಾಗಿ ಜೆಡಿಎಸ್ನವರು ಬಾಯಿ ಬಡ್ಕೊಳ್ತಿದ್ದಾರೆ ಅಂತ ಟಾಂಗ್ ಕೊಟ್ಟರು. ಮಾತೆತ್ತಿರೋದು ಯಾವ್ದೋ ನೈಸ್ ರಸ್ತೆ. ಇವತ್ತು ಟಿವಿ ಗೊತ್ತಿಲ್ಲ ನೋಡಿದೆ, ಏನ್ರಿ ನೈಸ್ ರಸ್ತೆ? ಯಾರು ಆ ನೈಸ್ ರಸ್ತೆಗೆ ಸೈನ್ ಆಗ್ತವ್ರು? ನಿಮ್ಗೆ ವ್ಯವಹಾರ ಬೇಕು ಅಂತ ಅಂದಾಗ ನೈಸ್ ರಸ್ತೆ ಬೇಕಾಗಿತ್ತು, ನಾನು ಕೂಡ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಇವತ್ತು ಇಡೀ ಬೆಂಗಳೂರು ಮೈಸೂರಿನ ರೈತರು ಏನಾದ್ರು ಅನ್ಯಾಯ ಆಗಿದೆ ಅಂತ ಅಂದ್ರೆ ನಿಮ್ಮಿಂದ ಅಂತಕ್ಕಂಥದ್ದನ್ನ ಮರಿಬಾರ್ದು. ನೀವು ನಾನು ಅದು ಮಾಡಿದ್ದೀನಿ, ನಾನು ಏನ್ ಮಾಡಿದಿರಿ? ಕಾಮಗಾರಿಗಳ ಬಿಲ್ ಬಾಕಿ ಬಿಡುಗಡೆ ಸಂಬಂಧ ಕಮಿಷನ್ ಆರೋಪ ಹೊರಿಸಿ ರಾಜ್ಯಪಾಲರಿಗೆ ದೂರು ನೀಡಿದ್ದ ಬಿಬಿಎಂಪಿ ವ್ಯಾಪ್ತಿಯ 12 ಗುತ್ತಿಗೆದಾರರನ್ನ ಬೆಂಗಳೂರು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ಎಸಿಪಿ ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ. ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡಕ್ಕೆ ಮಣಿದು ಕೆಲ ಗುತ್ತಿಗೆದಾರರು ರಾಜ್ಯಪಾಲರಿಗೆ ದೂರಿಗೆ ಸಹಿ ಹಾಕಿದ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. 57 ಮಂದಿ ಗುತ್ತಿಗೆದಾರರಲ್ಲಿ ಕೇವಲ 38 ಮಂದಿ ಮಾತ್ರ ಕಾಮಗಾರಿ ಮಾಡಿರೋದು ಬೆಳಕಿಗೆ ಬಂದಿದೆ. ಉಳಿದ 19 ಮಂದಿ ಗುತ್ತಿಗೆದಾರರು ಕಾಮಗಾರಿಗಳನ್ನೇ ಮಾಡಿಲ್ಲ, ದೂರಿಗೂ ಅವರಿಗೂ ಸಂಬಂಧ ಇಲ್ಲದೇ ಇದ್ರೂ ಕೂಡ ಸಹಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ 12 ಮಂದಿ ವಿಚಾರಣೆ ಮಾತ್ರ ಆಗಿದ್ದು, ಉಳಿದವರು ಇವತ್ತು ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯಪಾಲರಿಗೆ ಗುತ್ತಿಗೆದಾರರು ದೂರು ಕೊಟ್ಟ ಬಳಿಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು.
ಮೈತ್ರಿ ಸರ್ಕಾರ ಉರುಳಿಸಿ ಬಿಜೆಪಿಗೆ ಹಾರಿದ್ದ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಮತ್ತೆ ಕಾಂಗ್ರೆಸ್ಗೆ ಬರೋಕೆ ಸಿದ್ಧತೆ ನಡೆಸಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ಸೋಮಶೇಖರ್ ತಮ್ಮ ಬೆಂಬಲಿಗರ ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ನೆಲಮಂಗಲದ ಕಾಂಗ್ರೆಸ್ನ ಶಾಸಕ ಎನ್ ಶ್ರೀನಿವಾಸ್ ಪಾಲ್ಗೊಂಡಿದ್ದು ಅಚ್ಚರಿ ಮೂಡಿಸಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಟಿ ಸೋಮಶೇಖರ್ ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಟ್ಟು ಹೋಗಲ್ಲ ಅಂದಿದ್ದಾರೆ. 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕೂಡ ಮಾತನಾಡಿಲ್ಲ. ಶಿವಕುಮಾರ್ ಅವರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪಾಲಿಟಿಕ್ಸ್ ವಿಚಾರನೂ ಕೂಡ ನಾನೆಲ್ಲೂ ಮಾತನಾಡಿಲ್ಲ. ಹೋಗ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ. ಅದೆಲ್ಲ ಇವರೇ ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. BJP ಪಕ್ಷ ಪ್ರಾಮಾಣಿಕವಾಗಿ ಇದ್ದೀನಿ, ಮುಂದೆನೂ ಇರ್ತೀನಿ, ಅದರಲ್ಲಿ ನೋ ಡೌಟ್. ನಿನ್ನೆ ರಾಜ್ಯದ 48 ಕಡೆ ದಾಳಿ ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ರು. ದಾವಣಗೆರೆ, ಚಿತ್ರದುರ್ಗ, ಬೀದರ್, ಕೊಪ್ಪಳ, ತುಮಕೂರು, ಧಾರವಾಡ, ಬೆಳಗಾವಿ, ರಾಮನಗರ, ಮೈಸೂರು ಹಾಗೂ ಮಡಿಕೇರಿ ಸೇರಿದಂತೆ ಹಲವೆಡೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿ ಕೋಟಿ ಹಣ ಪತ್ತೆ ಹಚ್ಚಿದ್ದಾರೆ. ಬೀದರ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮನೆ ಮೇಲೂ ಕೂಡ ದಾಳಿ ನಡೆದಿತ್ತು. ಇನ್ನು ಚಿತ್ರದುರ್ಗದ ಹೊಳಲ್ಕೆರೆಯ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಕೆ ಮಹೇಶ್ ಹಾಗೂ ಅವರ ಪತ್ನಿ ಬಿಬಿಎಂಪಿಯ ಎಇ ಭಾರತಿ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮೂಲೆ ಜಾಲಾಡಿದ್ರು. ದಾವಣಗೆರೆ ನಿವಾಸದಲ್ಲಿ ಸತತ 13 ಗಂಟೆಗಳ ಶೋಧ ನಡೆಸಿದ ಅಧಿಕಾರಿಗಳು 2 ಕೋಟಿಗೂ ಅಧಿಕ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ದೇವನಹಳ್ಳಿಯ ತಹಶೀಲ್ದಾರ್ ಶಿವರಾಜ್ ಫ್ಲಾಟ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಸಮೀಪದ ಓಝೋನ್ ಅರ್ಬನ್ನಲ್ಲಿದ್ದ ಫ್ಲಾಟ್ನಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳೊಂದಿಗೆ ದಾಳಿ ನಡೆಸಲಾಯಿತು. ಸುಮಾರು 8 ಗಂಟೆಗಳಿಗೂ ಅಧಿಕ ಕಾಲ ದಾಖಲೆಗಳ ಪರಿಶೀಲನೆ ನಡೆಸಿ 60,000 ನಗದು ಸೇರಿದಂತೆ ಅಕ್ರಮ ಆಸ್ತಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಶೇಷ ಚೇತನ ಅಪ್ರಾಪ್ತ ಬಾಲಕಿಯ ಮೇಲೆ ಸಂಬಂಧಿಯೇ ಅತ್ಯಾಚಾರ ಮಾಡಿರುವ ಘಟನೆ ಮಂಗಳೂರಿನ ಪಂಪ್ವೆಲ್ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಮುಂಬೈ ಮೂಲದ ಅಬ್ದುಲ್ ಹಲೀಂ ಈ ನೀಚ ಕೃತ್ಯ ಎಸಗಿದ್ದಾನೆ. ಅಬ್ದುಲ್ ಹಲೀಂ ಹಾಗೂ ಮನ್ಸೂರ್ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಅಪಘಾತ ಸಂಭವಿಸಿತ್ತು. ಗಂಡನನ್ನು ನೋಡೋದಕ್ಕೆ ಬಂದ ಮನ್ಸೂರ್ ಪತ್ನಿ ಜೊತೆಗೆ ಹಲೀಂ ಸಲಿಗೆ ಬೆಳೆಸಿದ್ದಾನೆ. ಇವರಿಬ್ಬರ ಸರಸ ನೋಡಿದ ಬಾಲಕಿಯ ಮೇಲೂ ಅತ್ಯಾಚಾರವೆಸಗಿದ್ದಾನಂತೆ. ಆರೋಪಿ ಅಬ್ದುಲ್ ಹಲೀಂ ಕೃತ್ಯಕ್ಕೆ ಶಮೀನಾ ಬಾನು ಕೂಡ ಸಾಥ್ ನೀಡಿದ್ದಾಳಂತೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏರ್ಪೋರ್ಟ್ ನಿರ್ಮಾಣದ ಕನಸು ಮತ್ತೆ ನಿರ್ಮಾಣವಾಗಿದೆ. 2009ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಏರ್ಪೋರ್ಟ್ ನಿರ್ಮಾಣಕ್ಕೆ ಚಾಗನೂರು ಸಿರಿವಾರ ಗ್ರಾಮದ ಬಳಿ 900 ಎಕರೆ ಭೂಮಿ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಬಿಜೆಪಿ ಸರ್ಕಾರ ಏರ್ಪೋರ್ಟ್ ನಿರ್ಮಾಣಕ್ಕೆ ಕೈ ಹಾಕಿದ್ದಾಗ ಇಲ್ಲಿನ ರೈತರು ವಿರೋಧ ವ್ಯಕ್ತಪಡಿಸಿದರು. ಫಲವತ್ತಾದ ಭೂಮಿಯಲ್ಲಿ ವಿಮಾನ ನಿಲ್ದಾಣ ಬೇಡ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಏರ್ಪೋರ್ಟ್ ನಿರ್ಮಾಣ ಮಾಡುವುದಕ್ಕೆ ಪ್ಲಾನ್ ಮಾಡ್ತಾ ಇದೆ. ನಿಲ್ದಾಣ ಮಾಡಿಬಿಡ್ತೀವಿ, ಕಾಮಗಾರಿ ಶುರು ಮಾಡ್ತೀವಿ ಅನ್ನೋದು ಸರಿಯಿಲ್ಲ. ಆಮೇಲೆ ಮೊನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ನಾಗೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ. ಏನಂತಂದರೆ ಅಲ್ಲಿ ರೈತರನ್ನ ಒಪ್ಪಿಸಿ ನಾವು ವಿಮಾನದ ನಿಲ್ದಾಣ ಮಾಡ್ತೀವಿ ಅಂತ. ರೈತರು ಒಪ್ಪೋದಾದರೆ ನಮ್ಮದೇನು ಕೆಲಸ ಇದೆ? ರೈತರು ಒಪ್ಪೋದಾದರೆ ರೈತರನ್ನ ಒಪ್ಪಿಸಿ ನೀವು ವಿಮಾನ ನಿಲ್ದಾಣ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆದರೆ ರೈತರು ಒಪ್ಪಬೇಕಲ್ಲ, ಅದನ್ನು ರೈತರು ಒಪ್ಪಿಸೋ ಕೆಲಸ ಫಸ್ಟ್ ನೀವು ಮಾಡಿರಿ. ಸುಮ್ಮನೆ ಹೇಳಿಕೆಗಳು. ಹಿರಿಯ ರಾಜಕಾರಣಿ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರನ್ನ ಈ ಬಾರಿಯ ಡಿ ದೇವರಾಜು ಅರಸು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿಯು 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಆಗಸ್ಟ್ 20ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 108ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕಾಗೋಡು ಅವರಿಗೆ ಸಿಎಂ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಸಮಾಜವಾದಿ ಸಿದ್ಧಾಂತಕ್ಕೆ ತನ್ನನ್ನು ಅರ್ಪಿಸಿಕೊಂಡಿರುವ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರು ಉಳುವವನೇ ಭೂಮಿಯ ಒಡೆಯನ್ನಾಗಿ ಮಾಡುವ ಭೂ ಹೋರಾಟದ ಮೂಲಕವೇ ರಾಜಕೀಯ ಜೀವನ ಪ್ರವೇಶಿಸಿದ್ದು ಅವರಿಗೆ ಈ ಪ್ರಶಸ್ತಿ ಅರ್ಥಪೂರ್ಣ ಅಂತ ಹೇಳಿದ್ದಾರೆ. ಕಾರವಾರದಲ್ಲಿ ಗಡಿ ಸಂಘರ್ಷಕ್ಕೆ ಮೀನುಗಾರರು ಬೇಸತ್ತು ಹೋಗಿದ್ದಾರೆ. ಗಡಿ ದಾಟಿ ಮೀನುಗಾರಿಕೆ ಮಾಡ್ತಿದ್ದಾರೆ ಅಂತ ಕದಂಬ ನೌಕಾನೆಲೆ ಅಧಿಕಾರಿಗಳು ಮೀನುಗಾರರಿಗೆ ಇನ್ನಿಲ್ಲದ ಕಾಟ ಕೊಡುತ್ತಿದ್ದಾರಂತೆ. ನೌಕಾನೆಲೆ ವ್ಯಾಪ್ತಿಯ ಹೊರಗಡೆ ಮೀನುಗಾರಿಕೆ ಮಾಡಿದ್ರೂ ಹೆದರಿಸಿ ಓಡಿಸುತ್ತಿದ್ದಾರಂತೆ. 2 ದಿನದ ಹಿಂದೆ ಮೀನುಗಾರರ ಬಲೆ ಹರಿದು ಕಳಿಸಿದ್ರಂತೆ. ಇದರಿಂದ 6 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಅಂತ ಮೀನುಗಾರರು ಕಣ್ಣೀರಿಡುತ್ತಿದ್ದಾರೆ. ನಾವು ಮೀನು ಹಿಡ್ಲಿಕ್ಕೆ ಹೋದ್ರಲ್ಲ, ಭಾಳ ತೊಂದರೆ ಕೊಡ್ತಾರೆ ಅವರು. ಆ್ಯಕ್ಚುಲಿ ನೀವೇ ಹೋದರು ಅಲ್ಲಿ ನಾವು ಬಲೆ ಹೊಡೆದ್ರಲ್ಲ, ಅಲ್ಲಿ ಆ್ಯಕ್ಚುಲಿ ಮೀನು ಆಗೋದು ಜಾಸ್ತಿ ಅಲ್ಲೇ ಮೀನು. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ತೀವಿ. ಆದರೆ ಅವರು ಭಾಳ ತೊಂದರೆ ಕೊಡ್ತಾರಲ್ಲಿ ಬಂದ್ಕೊಂಡು ಬಲೆ ಹರಿದು ಹಾಕೋದು. ಅದಕ್ಕೋಸ್ಕರ ಅದು ಎಷ್ಟು ಸಲ ನಾವು ಅವರಿಗೆ DC ಸಾಹೇಬರಿಗೆ ಅವರಿಗೆ ಮನವಿ ಮಾಡಿದರೆ ಅದ್ರ ಬಗ್ಗೆ ಕೇರೆ ತೊಗೊಳ್ಳೋದಿಲ್ಲ. ಫಿಷರ್ಮೆನ್ ಅಂದರೆ ಒಂದು ಹೀನದಿಂದ ನೋಡ್ತಾರೆ.
ಅದಕ್ಕೋಸ್ಕರ ನಮ್ಮ ಬಗ್ಗೆ ಅವರು ಏನಾದರೂ ಇದು ಮಾಡಬೇಕು. ಇಷ್ಟು ವರ್ಷ ಆಯಿತು. ಈಗ ಇಂಡಿಯನ್ ನೇವಿ ಅವ್ರದ್ದು ಅಧಿಕ ಮೀನುಗಾರ ಮೇಲೆ ಉಪಟಳ ಜಾಸ್ತಿ ಆಗ್ತಾ ಉಂಟು. ಈಗ ಒಂದು ಮೀನುಗಾರಿಕೆ ಸ್ಟಾರ್ಟಾಗಿ ಒಂದು 2 ತಿಂಗಳ ಮುಂಚೆ ಇದೇ ರೀತಿ ಉಪಟಳ ಮಾಡಿದ್ರು. ಅಂದರೆ ಮೀನುಗಾರ ಮೇಲೆ ಹೊಡೆಯೋದು ಬಡಿಯೋದು ಇಂಥ ಕೆಲಸನ ಹೆಚ್ಚು ಮಾಡ್ತಾ ಇರ್ತಿದ್ರು. ಆದರೆ ಈಗ ಏಕಾಏಕಿಯಾಗಿ ಈಗ ಒಂದು 2-3 ತಿಂಗಳಿಂದ ಎಲ್ಲ ಮೀಟಿಂಗ್ ಮಾಡಿ ಶಾಂತ ರೀತಿಯಲ್ಲಿ ಇದ್ದರೆ ಯಾವುದೂ ಹಾನಿ ಮಾಡೋದಿಲ್ಲ ಅಂತ ಹೇಳಿದ್ರು. ಈಗ ಆಗಸ್ಟಿಂದ ಹೊಸ ಮೀನುಗಾರಿಕೆ ಸ್ಟಾರ್ಟ್ ಇದೆ. ಈಗ ಮೀನುಗಾರಿಕೆ ಸ್ಟಾರ್ಟ್ ಆಗಲು 15 ದಿವಸ ಆಗಿದೆ. ಇದೇ ದಿವಸನೇ ನಮ್ಮ ಮೀನುಗಾರ ಮೇಲೆ ಹೆಚ್ಚು ದಬ್ಬಾಳಿಕೆ ಮಾಡಿದ್ದಾರೆ. ಹೇಳಿದ್ರೆ ಬಲೆ ಹರಿದಿದ್ದು ಮತ್ತು ಇದು ಮಾಡೋದು ಹೇಳಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಬಲೆ ಹರಿಬೇಡಿ, ಒಂದು 3 ತಾಸೆಲ್ಲ ಇದಾಗ್ತದೆ, ಎಲ್ಲ ಕೆಲಸ ಮುಗಿದು ಹೋಗ್ತದೆ, ಎತ್ಕೊಂಡು ಹೋಗ್ಬೋದು. ತರಕಾರಿಗಳ ಬೆಲೆ ಆಯಿತು, ಈಗ ಹಣ್ಣುಗಳ ಬೆಲೆಯ ಸರದಿ. ಹೌದು, ರಾಜ್ಯದಲ್ಲಿ ಇದೀಗ ಹಣ್ಣುಗಳ ಬೆಲೆ ದುಬಾರಿ ಆಗ್ತಾ ಇದೆ. ಕಡಿಮೆ ಪೂರೈಕೆಯ ಕಾರಣದಿಂದಾಗಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ 1 ಕೆಜಿ ಏಲಕ್ಕಿ ಬಾಳೆಹಣ್ಣಿನ ಬೆಲೆ 100 ರೂಪಾಯಿ ದಾಟಿದೆ. ಕಿತ್ತಳೆ ಹಣ್ಣು, ಸೇಬು ಹಣ್ಣಿನ ದರ 200ಕ್ಕಿಂತಲೂ ಹೆಚ್ಚಾಗಿದೆ. ಮಳೆ ವ್ಯತ್ಯಯ ಸೇರಿದಂತೆ ಇತರೆ ಕಾರಣದಿಂದ ಬೇಡಿಕೆಯಷ್ಟು ಬಾಳೆಹಣ್ಣು ನಗರದಲ್ಲಿ ಬರ್ತಾ ಇಲ್ಲ. ಹೆಚ್ಚಾಗಿ ಬೇಡಿಕೆ ಇರುವ ಏಲಕ್ಕಿ ಹಾಗೂ ಪಚ್ಚು ಬಾಳೆಹಣ್ಣು ಕಡಿಮೆಯಾಗಿದೆ. ರಾಜ್ಯದಲ್ಲಿ ಒಣ ದ್ರಾಕ್ಷಿ ಬೆಲೆ ಕುಸಿತವಾಗಿದ್ದು ದ್ರಾಕ್ಷಿ ಬೆಳೆಗಾರ ಕಂಗಾಲಾಗಿದ್ದಾರೆ. 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಫಸಲನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ದಾಸ್ತಾನು ಮಾಡಿದ್ರು. ಆದರೆ ದರ ಕುಸಿತಗೊಂಡಿದ್ದು ಒಣ ದ್ರಾಕ್ಷಿ ಮಾರಾಟ ಮಾಡುವುದೇ ದೊಡ್ಡ ಸವಾಲಾಗಿದೆ. ಪ್ರತಿ ವರ್ಷ 200-300 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು. ಆದರೆ ಈ ಬಾರಿ 1 ಕೆಜಿ ಒಣ ದ್ರಾಕ್ಷಿ ಬೆಲೆ 80 ರೂಪಾಯಿಗೆ ಬಂದು ನಿಂತಿದೆ. ದ್ರಾಕ್ಷಿ ಬೆಳೆಗೆ ಹಾಕಿದ ಬಂಡವಾಳವೂ ಕೂಡ ಬರಲ್ಲ ಅಂತ ಬೆಳೆಗಾರರು ಅಳಲು ತೊಡ್ಕೊಳ್ತಿದ್ದಾರೆ. ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಯಾಕಂತಂದರೆ ಈ ಒಣದ್ರಾಕ್ಷಿಯ ಬೆಲೆ 200 ರೂಪಾಯಿದಿಂದ ಅದು 100 ರೂಪಾಯಿಗೆ ಬಂದಿದೆ. ಅರ್ಧ 100 ರೂಪಾಯಿಗೆ ಬಂದಿದೆ. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಹಿತ ಆಗೋದಿಲ್ಲ. ದ್ರಾಕ್ಷಿ ನಾವು ಬೆಳೆದು ಮನುಕ ಮಾಡಲಿಕ್ಕೆ ನಮಗೆ ಖರ್ಚು ಬರ್ತದೆ 150 ರೂಪಾಯಿ. ಈಗ 50 ರೂಪಾಯಿ ಕೈಯಿಂದ ರೈತರು ಹಾಕಿ ಮಾರಾಟ ಮಾಡಿದರೆ ಉಪಜೀವನ ಹೆಂಗೆ ಮಾಡೋದು, ಮುಂದೆ ಬೆಳೆಸೋದು ಹೆಂಗೆ, ಬ್ಯಾಂಕ್ ಸಾಲ ಮುಗಿಸೋದು ಹೆಂಗೆ? ಪ್ರತಿಯೊಬ್ಬ ದ್ರಾಕ್ಷಿ ಬೆಳೆಗಾರ ಇವತ್ತು ದ್ರಾಕ್ಷಿ ಕಲ್ಟಿವೇಷನ್ ಮಾಡಲಿಕ್ಕೆ ಸಾಲ ಮಾಡಬೇಕು, ಕ್ರಾಪ್ ಲೋನ್ ಮಾಡಬೇಕು, ಶೆಡ್ ಹಾಕಲಿಕ್ಕೆ ಸಾಲ ಮಾಡಬೇಕು, ಮುಂದೆ ಸ್ಟೋರೇಜ್ನಲ್ಲಿ ಎತ್ತಾಗಲು ಸಾಲ, 4 ಪ್ರಕಾರದ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದ ಜನರಿಗೆ ವಾಟರ್ ಫಿಲ್ಟರ್ ನೀರು ಬಂದು ಮುಟ್ಟಲ್ಲ. ಕಳೆದ 15 ವರ್ಷದಿಂದ ಕೆರೆ ನೀರನ್ನೇ ಕುಡಿದು ಆರಾಮಾಗಿದ್ದಾರೆ. ರಾಯಲ್ಪಾಡು, ಎಂಡಗುಟ್ಟಪಲ್ಲಿ, ಎಂಡ್ರಕಾಯಿಲಗೂ ಕೂಡ ಗ್ರಾಮದ ಜನರಿಗೆ ಈ ಕೆರೆ ನೀರೇ ಆಧಾರವಾಗಿದೆ. ಸುತ್ತಮುತ್ತ ಇರೋ ಬೆಟ್ಟಗುಡ್ಡಗಳ ಮೂಲಕ ಈ ಕೆರೆಗೆ ನೀರು ಹರಿದು ಬರುತ್ತೆ. ಇದರಲ್ಲಿ ಔಷಧಿಯುಕ್ತ ಗುಣಗಳಿದೆ ಅಂತ ಇಲ್ಲಿನ ಜನ ನಂಬಿದ್ದಾರೆ. 15 ವರ್ಷಗಳಿಂದ ಈ ಕೆರೆ ನೀರು ಕುಡಿತಾ ಇದ್ರೂ ಕೂಡ ಯಾವೊಂದು ಸಮಸ್ಯೆಯೂ ಆಗಿಲ್ಲ. ಇದು ಬೆಟ್ಟ ಎಲ್ಲ ಅದ್ರ ಮೇಲಿನಿಂದ ನೀರೆಲ್ಲ ಬರ್ತಾವಂತ ಈ ಕಡೆ ಅಲ್ಲಿಯವರು ಈ ರಾಯಲ್ಪಾಡವರು ಎಲ್ಲ ಕುಡಿತಾರೆ ನೀರು. ಈ ನಾವು ಹುಟ್ಟಕ್ಕೆ ಮೊದಲಿನಿಂದನೂ ಕುಡಿದು ಇವಾಗನೂ ಕುಡಿತಾ ಇದ್ದಾರೆ. ಏನಂದರೆ ಮಂಡಿ ನೋವು, ಸೊಂಟೆ ನೋವು, ಹೊಟ್ಟೆ ನೋವು ಬರಲ್ಲ, ಚೆನ್ನಾಗಿರ್ತದೆ ಅಂತ ನಾವು ಕುಡಿತೀವಿ. ನಾವೇ ಕುಡಿತೀವಿ. ನಮ್ಮಪ್ಪ ಫಿಲ್ಟರ್ ನೀರು ಕುಡಿಯೋದ್ರಿಂದ ಮೊಣಕಾಲು ನೋವು, ಕೈಕಾಲೆಲ್ಲ ನೋವು ಬರುತ್ತೆ. ಇದು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ತೊಂದರೆ ಆಗೋದಿಲ್ಲ ಸರ್. ಯಾರಲ್ಲ ನಾನೇ ಇದು ಮಾಡಿದ್ದೀನಿ, ಚೆಕ್ ಮಾಡಿದ್ದೀನಿ. ನನಗೆ ಫಿಲ್ಟರ್ ನೀರು 1 ವಾರದಿಂದ ಫಿಲ್ಟರ್ ನೀರು ಕುಡಿದೆ. ಈ ಕೈಕಾಲು ನೋವು, ಮೊಣಕಾಲು ನೋವು ಬಂತು. ಇದು ಬಂದು ಕುಡಿದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ಬೈಕೇರೆ ಸರ್. ಇದು ಜಯಚಾಮರಾಜ ಒಡೆಯವರು, ಮೈಸೂರು ಮಹಾರಾಜ ಅವ್ರದ್ದು ಹಿಸ್ಟ್ರಿ ಇದೆ ಸರ್. ಅವ್ರು ತಗೊಂಡು ಹೋಗ್ತಾ ಇದ್ರು ಈ ಕೆರೆಯಿಂದ ನೀರು. ಸಿಹಿ ನೀರು, ಸ್ವೀಟ್ ನೀರು ಈ ಬೆಟ್ಟ ಗುಡ್ಡಗಳಿಂದ ಬರುತ್ತೆ ಸರ್. ಇಲ್ಲಿ ಇದೆ. ಬೆಂಗಳೂರಿನಲ್ಲಿ ಬೈಕ್ ಕ್ರೇಜ್ನಂತೆ ಸೈಕಲ್ ಕ್ರೇಜ್ ಕೂಡ ಜಾಸ್ತಿನೇ. ಶೋಕಿಗಾಗಿ ದುಬಾರಿ ಸೈಕಲ್ ಖರೀದಿಸೋ ಸೈಕಲ್ ಪ್ರಿಯರಿದ್ದಾರೆ. ಇಂತಹ ಸೈಕಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದವ ಈಗ ಅಂಧರಾಗಿದ್ದಾನೆ. ಪೇಪರ್ ಹಾಗೂ ಹಾಲಿನ ಪ್ಯಾಕೆಟ್ ಹಾಕುವ ನೆಪದಲ್ಲಿ ದುಬಾರಿ ಸೈಕಲ್ಗಳನ್ನ ಕಳ್ಳತನ ಮಾಡ್ತಾ ಇದ್ದ ಶೇಖರ್ ಎಂಬಾತನನ್ನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. 40ರಿಂದ 70 ಸಾವಿರದ ಸೈಕಲ್ಗಳನ್ನ 5ರಿಂದ 10 ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದ. ಸುಮಾರು 20ಕ್ಕೂ ಅಧಿಕ ಸೈಕಲ್ಗಳನ್ನ ಕದ್ದಿದ್ದ ಈತನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಸೈಕಲ್ ಕಳ್ಳ ಪೊಲೀಸರ ವಶದಲ್ಲಿದ್ದಾನೆ. ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆ ಕಾಂಪೌಂಡ್ನ ಒಳಗೆ 5 ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಪ್ರಮೀಳಮ್ಮ ಅನ್ನೋರನ್ನ ಎಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದ ತಂಡ ದಾಳಿ ಮಾಡಿ ವಶಕ್ಕೆ ಪಡೆದಿದೆ. ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ವೃದ್ಧೆಗೆ ಮರಳು ಮಾಡಿ 3.5 ಕೋಟಿ ಹಣ ಎಗರಿಸಿದ ಖತರ್ನಾಕ್ ಗ್ಯಾಂಗ್ ಅಂಧರಾಗಿದೆ. ಇತ್ತೀಚೆಗಷ್ಟೇ ವೃದ್ಧೆ ಶಾಂತಾರ ಪತಿ ತೀರ್ಕೊಂಡಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕದಿಮರು ನಿಮ್ಮ ಮನೆಯಲ್ಲಿ ದೋಷ ಇದೆ, ಇದನ್ನ ಮಾರಾಟ ಮಾಡಬಿಡಿ ಅಂತ ಮನೆಯನ್ನ ಸೇಲ್ ಮಾಡಿಸಿದ್ರು. ಮನೆ ಮಾರಾಟದಿಂದ ಬಂದ ಹಣವನ್ನೆಲ್ಲ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದ 4 ಆರೋಪಿಗಳು ಎಸ್ಕೇಪ್ ಆಗಿದ್ರು. ವೃದ್ಧೆ ಶಾಂತಾ ಬ್ಯಾಂಕ್ಗೆ ಹೋಗಿ ತಮ್ಮ ಅಕೌಂಟ್ ಚೆಕ್ ಮಾಡಿದಾಗ ಮೋಸ ಹೋಗಿರೋದು ಗೊತ್ತಾಗಿದೆ. ತನಿಖೆಗಿಳಿದ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಕೋಲಾರದ ಆರ್ಟಿಒ ಕಚೇರಿಯಲ್ಲಿ ಬೀದಿ ನಾಯಿಗಳದ್ದೇ ದರ್ಬಾರ್. ಕಚೇರಿ ಒಳಗಡೆ ಕಾಲಿಟ್ರೆ ನಾಯಿಗಳೇ ಸ್ವಾಗತ ಕೋರುತ್ತವೆ.
ಕೋಲಾರದ ಆರ್ಟಿಒ ಕಚೇರಿಯಲ್ಲಿ ನಾಯಿಗಳಿಗೆ ಏನು ಕೊರತೆ ಇಲ್ಲ. ಎಲ್ಲೆಂದರಲ್ಲಿ ನಾಯಿಗಳು ಮಲಗಿರ್ತವೆ. ಇಲ್ಲಿಗೆ ಬರೋ ಜನ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ನಟ ಗಣೇಶ್ ಬಂಡೀಪುರದ ಜಕ್ಕಳ್ಳಿ ಬಳಿಯ ಸೂಕ್ಷ್ಮ ಪರಿಸರ ವಲಯದಲ್ಲಿ ನಿಯಮ ಉಲ್ಲಂಘಿಸಿ ಶಾಶ್ವತ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ಸಹ ವರದಿ ಬಿತ್ತರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅರಣ್ಯಾಧಿಕಾರಿಗಳು ಗಣೇಶ್ಗೆ ನೋಟಿಸ್ ನೀಡಿದ್ದಾರೆ. ತಾತ್ಕಾಲಿಕ ಕಟ್ಟಡಕ್ಕೆ ಅನುಮತಿ ಪಡೆದು ಶಾಶ್ವತ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವ ಹಿನ್ನೆಲೆ ನೋಟಿಸ್ ಜಾರಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲೇ ಬರೋಬ್ಬರಿ 13 ಸರ್ಕಾರಿ ಶಾಲೆಗಳ ಬಾಗಿಲು ಬಂದಾಗಿದೆ. ಶೂನ್ಯ ದಾಖಲಾತಿ ಅಂತ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಿಗೆ ಬೀಗ ಜಡಿದಿದೆ. ಸರ್ಕಾರಿ ಕಟ್ಟಡಗಳ ಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಇರೋ ಶಾಲೆಗಳ ಕಡೆ ಕೂಡ ವಿದ್ಯಾರ್ಥಿಗಳು ಮುಖ ಹಾಕ್ತಿಲ್ಲ. 2,000ಕ್ಕೂ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗಳಿಂದ ದೂರ ಉಳಿದಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಹಲವಾರು ಕಾರಣಗಳಿಂದ ಬಂದ್ ಆಗಿವೆ. ಜಿಲ್ಲೆಯ ರಟ್ಟಿಹಳ್ಳಿಯ ಕವಳಿಕುಪ್ಪಿ ಶಾಲೆ, ಶಿಗ್ಗಾಂವಿಯ ಗಂಗಿಬಾವಿ ಶಾಲೆ, ರಾಣೆಬೆನ್ನೂರಿನ ಕರಲಗೇರಿ ಶಾಲೆ ಹಾಗೂ ಬ್ಯಾಡಗಿಯ ಹೊಸಕುಮ್ಮೂರು ಶಾಲೆಗಳು ಮುಚ್ಚಿವೆ. ಒಂದು ಮಗು ಇದ್ರೂ ಕೂಡ ಶಾಲೆಯನ್ನ ಬಂದ್ ಮಾಡುವಂತಿಲ್ಲ ಎಂದು ಸರ್ಕಾರದ ಆದೇಶ ಇದೆ. ಆದರೆ ಈ ನಿಯಮ ಪಾಲನೆ ಆಗ್ತಾ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಮಕ್ಕಳ ಕೊರತೆ ಇದ್ದು ಸರ್ಕಾರಿ ಶಾಲೆಗಳಲ್ಲಿ ಜೀರೋ ಎನ್ರೋಲ್ಮೆಂಟ್ ಇದ್ದು ಅದರ ಪುನಶ್ಚೇತನ ಆಗದೇ ಇರತಕ್ಕಂಥ ಮಾಹಿತಿಯನ್ನು ಬಿತ್ತರಿಸ್ತಕ್ಕಂಥದ್ದು ನೋಡಿದ್ದೀವಿ ಮತ್ತು ನಮ್ಮ ಗಮನಕ್ಕೂ ಸಹ ಬಂದಿದೆ. ನಾನು ಇದ್ರ ಬಗ್ಗೆ ಒಂದು 2-3 ಸಭೆಯನ್ನು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 738 ಹಿರಿಯ ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಶಾಲೆಗಳು ಇದೆ. ಇದರಲ್ಲಿ ಈ ಸಾಲಿನಲ್ಲಿ ಸುಮಾರು 13 ಶಾಲೆಗಳು ಯಾವುದೇ ಮಕ್ಕಳು ದಾಖಲೆ ಆಗದೆ ಅಂದರೆ ಶೂನ್ಯ ದಾಖಲಾತಿ ಇದ್ದು ಶಾಲೆಗಳನ್ನು ರನ್ ಮಾಡಲಿಕ್ಕೆ ಪ್ರಾರಂಭದಿಂದ ಅಂದರೆ ಜೂನ್ ಪ್ರಾರಂಭದಿಂದ ನಾವು ಸಾಧ್ಯ ಆಗಿಲ್ಲ. ಸೊ ಈಗಲೂ ಸಹ ನಮಗೆ ಅವಕಾಶ ಇರೋದರಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು BRC ಮತ್ತು CRP ಅವರ ನೇರವಾದಂಥ ಸಭೆಯನ್ನು ಚಾಮುಂಡಿ ಬೆಟ್ಟದಲ್ಲಿ ಇನ್ಮುಂದೆ ಎಲ್ಲೆಂದರಲ್ಲಿ ತ್ಯಾಜ್ಯ ಬಿಸಾಡಿದ್ರೆ ದಂಡ ಬೀಳತ್ತೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ. ಪ್ರವಾಸಿಗರು ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಎಸೆದ್ರೆ 500 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಇನ್ನು ಚಾಮುಂಡಿ ಬೆಟ್ಟದ ಅಂಗಡಿಯವರಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಲಡಾಖ್ಗೆ 9 ದಿನದ ಪ್ರವಾಸಕ್ಕೆ ತೆರಳಿದ್ದಾರೆ. ಆಗಸ್ಟ್ 25ರವರೆಗೆ ಲಡಾಖ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಕಾರ್ಗಿಲ್ ಯುದ್ಧ ಸ್ಮಾರಕ, ಪಾಂಗಾಂಗ್ ಸರೋವರಕ್ಕೆ ಭೇಟಿ ನೀಡಲಿದ್ದಾರೆ. ಯುವಕನೊಂದಿಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಹಾಗೆ ಲೇಹ್ನಲ್ಲಿ ಫುಟ್ಬಾಲ್ ಪಂದ್ಯವನ್ನ ವೀಕ್ಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವರ್ಷ ಜಮ್ಮು ಕಾಶ್ಮೀರಕ್ಕೆ ನೀಡ್ತಾ ಇರೋ 3ನೇ ಭೇಟಿ ಇದಾಗಿದೆ. ಮೊದಲನೇ ಬಾರಿ ಭಾರತ್ ಜೋಡೋ ಯಾತ್ರೆಗೆ ಅಂತ ತೆರಳಿದ್ರು. ಗುಲ್ಮಾರ್ಗ್ನಲ್ಲಿ ಈ ಸ್ಕೀಮ್ ರೆಸಾರ್ಟ್ಗೆ ಬಂದು ಮೋಜು ಮಸ್ತಿ ಕೂಡ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ 72 ವರ್ಷದ ವೃದ್ಧನೊಬ್ಬ ಮ್ಯಾಜಿಕ್ ಕನ್ನಡಿ ಮಾರಾಟಕ್ಕಿದೆ ಅಂತ ನಂಬಿ 9 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ 3 ಬಳಿ ಮ್ಯಾಜಿಕ್ ಕನ್ನಡಿಯೊಂದಿದೆ. ಅದರಲ್ಲಿ ಯಾರನ್ನೇ ನೋಡಿದ್ರೂ ಬೆತ್ತಲೆಯಾಗಿ ಕಾಣಿಸ್ತಾರೆ ಅಂತ ನಂಬಿಸಿದ್ರು. ಇವರ ಮಾತನ್ನ ನಂಬಿ 9 ಲಕ್ಷ ಕೊಟ್ಟು ಮ್ಯಾಜಿಕ್ ಕನ್ನಡಿ ಖರೀದಿಸಿದ ವೃದ್ಧ ಇದೀಗ ಕಂಗಾಲಾಗಿದ್ದಾನೆ. ಮಲೇಷಿಯಾದಲ್ಲಿ ವಿಮಾನವೊಂದು ನೆಲಕ್ಕಪ್ಪಳಿಸಿದ್ದು 10 ಮಂದಿ ಸಾವನ್ನಪ್ಪಿದ್ದಾರೆ. ಪ್ಲೇನ್ ಹೆದ್ದಾರಿಗೆ ಅಪ್ಪಳಿಸುವ ದೃಶ್ಯ ಕಾರೊಂದರ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಂದ್ರಯಾನ 3 ಯೋಜನೆ ಮತ್ತೊಂದು ಯಶಸ್ಸು ಸಾಧಿಸಿದೆ. ಚಂದ್ರನ ಅಂಗಳದಲ್ಲಿ ಇಳಿಯಲು ನೌಕೆಯಿಂದ ಲ್ಯಾಂಡರ್ ಹಾಗೆ ರೋವರ್ ಪ್ರತ್ಯೇಕಗೊಳ್ಳುವ ಪ್ರಕ್ರಿಯೆ ಯಶಸ್ವಿಯಾಗಿ ನೆರವೇರಿದೆ. ವಿಕ್ರಮ್ ಲ್ಯಾಂಡರ್ ಚಂದ್ರನತ್ತ ಪ್ರಯಾಣ ಬೆಳೆಸಿದೆ. ಆಗಸ್ಟ್ 23ರ ಸಂಜೆ ಚಂದ್ರನ ಮೇಲೆ ಲ್ಯಾಂಡ್ ಆಗಲಿದೆ. ಕೊಪ್ಪಳದ ತಾಲೂಕು ಕ್ರೀಡಾಂಗಣದಲ್ಲಿ ನನ್ನ ದೇಶ ನನ್ನ ಮಣ್ಣು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಸಾವಿರಾರು ವಿದ್ಯಾರ್ಥಿಗಳು ಭಾರತದ ನಕಾಶೆ ನಿರ್ಮಿಸಿದ್ರು. ಈ ಅದ್ಭುತ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ.